ನಮಸ್ಕಾರ. ಫ್ರೀಡಮ್ ಟಿವಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭೀಮೇಶ್ ಗೋನಾಳ್. ನಮ್ಮ ಚಿತ್ರರಂಗ ಏನಿದೆ ಅದರಲ್ಲಿ ಸಾಕಷ್ಟು ಕಲಾವಿದರು ಬರ್ತಾರೆ. ಕೆಲವು ಕಲಾವಿದರಿಗೆ ಬ್ಯಾಕ್ ಬೋನ್ ಇರುತ್ತೆ, ಕೆಲವರಿಗೆ ಇರಲ್ಲ. ಇಲ್ಲದೇ ಇರೋರು ಏನು ಮಾಡ್ತಾರೆ, ಅವರ ಒಂದು ಶಕ್ತಿಯನ್ನು, ಅವರ ಒಂದು ಮನಸ್ಥಿತಿ, ಒಂದು ಧೈರ್ಯವನ್ನು ನಂಬಿಕೊಂಡು, ಅವರ ಒಂದು ಟ್ಯಾಲೆಂಟನ್ನು ನಂಬಿಕೊಂಡು ಸ್ಟ್ರಗಲ್ ಮಾಡ್ಕೊಂಡು ಕೆಲವರು ಬಂದರೆ, ಕೆಲವರೊಬ್ಬರು ಈಸಿಯಾಗಿ ಬಂದುಬಿಡ್ತಾರೆ, ಕೆಲವರು ಲಕ್ ಮೇಲೆ ಬಂದುಬಿಡ್ತಾರೆ. ಇಂತಹ ಒಂದು ಶ್ರಮವನ್ನು ಪಟ್ಕೊಂಡು ಬಂದಂತಹ ವ್ಯಕ್ತಿನೇ ಚಿತ್ರರಂಗದಲ್ಲಿ ಈಗ ಬೆಳೆಯುತ್ತಿರುವಂತಹ ನಟ. ಸಾಕಷ್ಟು ಹೆಸರು ಕೂಡ ಮಾಡಿದ್ದಾರೆ, ಇನ್ನಷ್ಟು ಹೆಸರು ಮಾಡಬೇಕನ್ನುವಂಥ ಒಂದು ಉದ್ದೇಶವನ್ನು ಹೊಂದಿರುವಂಥದ್ದು. ಅವರ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿ ಚಿಕ್ಕವರಿಂದಾಗಲಿಂದ ಇಲ್ಲಿ ತನಕ ಕೂಡ ಅವರು ತಮ್ಮದೇ ಒಂದು ಟ್ಯಾಲೆಂಟ್ನಿಂದನೇ ಭರವಸೆಯನ್ನು ಇಟ್ಕೊಂಡು ಬೆಳೆದುಕೊಂಡು ಬರ್ತಿರುವಂತಹ ಒಬ್ಬ ನಟ. ಅವರೇ ಯಶ್ ಶೆಟ್ಟಿ ಅವರು ಇವತ್ತು ನಮ್ಮ ಸಂದರ್ಶನ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಯಶ್ ಶೆಟ್ಟಿ ಅನ್ನೋದಕ್ಕಿಂತ ಜಾಸ್ತಿ ನಮಗೆ ನೀವು ಪರಿಚಯ ಆಗಿದ್ದು ಅಂತ ನೋಡಿದ್ರೆ ನಾವು ಸಲಗ ಶೆಟ್ಟಿ ಅಂತ ಜಾಸ್ತಿ ಕರಿತೀವಿ. ಎಲ್ರಿಗೂ ಅದು ಹೆಸರು ಹೇಳಿದ ತಕ್ಷಣ ತುಂಬ ಬೇಗ ಗೊತ್ತಾಗ್ಬಿಡುತ್ತೆ, ಓಕೆ ಇವರೇ ಐಡೆಂಟಿಫೈ ಅಂತ. ನಿಮ್ಮ ಒಂದು ಜರ್ನಿಯ ಬಗ್ಗೆ ಇವತ್ತು, ನಿಮ್ಮ ಒಂದು ಫುಲ್ಲಾಗಿ ಒಂದು ಸಿನಿಮಾ ಜರ್ನಿ ಆಗಿರ್ಬೋದು, ನಿಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ, ನಮ್ಮ ವೀಕ್ಷಕರಿಗೆ ತಿಳಿಸುವಂಥ ಒಂದು ಪ್ರಯತ್ನ. ಯಶ್ ಶೆಟ್ಟಿ ಅವರು ಮೊದಲನೇದಾಗಿ ಹೇಳೋದಾದರೆ, ನಮ್ಮ ಚಿತ್ರರಂಗ ನೀವು ಈಗ ಸಾಕಷ್ಟು ಹೆಸರು ಮಾಡಿದ್ದೀರಾ, ಮೊದಲನೇ ಮಾತು ಏನು ಹೇಳ್ತೀರಾ ಅಂದರೆ ಪ್ರೇಕ್ಷಕರಿಗೆ ಹೇಳ್ಬಿಡಿ, ಆಮೇಲೆ ಶುರು ಮಾಡೋಣ. ಈ ನಟನೆ ಅನ್ನೋದಾಗಿರ್ಬೋದು ಅಥವಾ ಈ ಫಿಲ್ಮ್ ಫೀಲ್ಡ್ ಅನ್ನೋದಾಗಿರ್ಬೋದು, ಏನೇ ಇದ್ರೂ ಕೂಡ ಒಂದು ಮೂವಿ ಸಕ್ಸಸ್ ಆದರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಆ ಒಂದು ವ್ಯಾಲ್ಯೂನ ಕೊಟ್ಟಿದ್ದು ನಮಗೆ ಸಲಗ. ಇವತ್ತು ಕೂಡ ನೀವು ನನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಸಲಗಂತ ನೀವು ಹೆಸರು ತೊಗೊಂಡಿದ್ದೆ, ಯಾಕಂದರೆ ಅದು ಹಿಟ್ ಆಯಿತು. ಅದು ನಮಗೆಲ್ರಿಗೂ ಲೈಫ್ ಕೊಡ್ತು. ಇದಕ್ಕಿಂತ ಹಿಂದೆ ನಾವು ಸುಮಾರು ಒಂದು 15-16 ವರ್ಷ ಥಿಯೇಟರ್ ಮಾಡ್ಕೊಂಡೇ ಬಂದವರು. ನಾವು ನೀನಾಸಮ್ ಆಗಿರ್ಬೋದು, NST ಆಗಿರ್ಬೋದು, ಅಥವಾ ನಮ್ಮ ಊರಲ್ಲೇ ಒಂದು ಟೀಮ್ ಕಟ್ಕೊಂಡು ಒಂದು 6ನೇ ಕ್ಲಾಸಿಂದಲೂ ಕೂಡ ಅಲ್ಲಿ ನಾಟಕ ಮಾಡಿಕೊಂಡು ಊರವ್ರನ್ನ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು, ಹಂಗೆ ಬೇರೆ ಬೇರೆ ಊರಿಗೆ ಹೋಗ್ಬಿಟ್ಟು ನಾಟಕ ಮಾಡಿಕೊಂಡು, ಈ ಒಂದು ಏನೋ ಎಜುಕೇಷನ್ ಏನಿದೆ ಥಿಯೇಟರ್ ಇದು ಅಥವಾ ಆ್ಯಕ್ಟಿಂಗ್ದು ಚಿಕ್ಕದಿಂದ ಕೂಡ ಕೊಡ್ತಾ ಬಂತು. ಆ ಕೊಡ್ತಾ ಬಂದಿದ್ದಕ್ಕೆ ಇವತ್ತು ಈ ಒಂದು ಸ್ಟೇಜಲ್ಲಿ ಬಂದುಬಿಟ್ಟು ನಾವು ಕೂತಿದ್ದೀವಿ. ಈಗ ರಿಲೀಸ್ಗೆ KD ಇದೆ, ಅದಂತರ ಈಗ ಹೇಮಂತ್ ರಾವ್ ಅವ್ರದ್ದು 666 ಆಪರೇಷನ್ ಡ್ರೀಮ್ ಥಿಯೇಟರ್ ನಡೀತಾ ಇದೆ, ತೆಲುಗು ಮೂವಿ ನಡೀತಾ ಇದೆ, ಈಗ ತಲವಾರ್ಪೇಟೆ ಲಾಸ್ಟ್ ಡೇ ಶೂಟ್ ನಡೀತಾ ಇದೆ. ಸೊ ಈ ಥರದ್ದೆಲ್ಲ ಒಂದು ಚಿಕ್ಕದಾದ ಒಂದು ಚಿಕ್ಕ ಕೋಟೆ ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ. ಈಗ ಈ ಕೋಟೆ ಕಟ್ಟೋಕೆ ಭಾಳಷ್ಟು ಪರಿಶ್ರಮವನ್ನು ಪಟ್ಟಿದ್ದೀರಾ. ಮೊದಲನೇದಾಗಿ ಯಶ್ ಶೆಟ್ಟಿ ಅವರ ಒಂದು ಜೀವನ ಶುರು ಮಾಡೋದಾದ್ರೆ ಬಾಲ್ಯದಿಂದ ನಿಮ್ಮ ಒಂದು ತಂದೆ ತಾಯಿ ಮತ್ತು ನೀವು ಎಲ್ಲಿಯವರು ಮೂಲತಃ ಅದನ್ನು ಹೇಳೋದಾದರೆ? ನಾನು ಮೂಲತಃ ಉಡುಪಿಯವನು. ನಾನು ಉಡುಪಿಯಿಂದ ಸುಮಾರು 14 ಕಿಲೋಮೀಟ್ರ್ ನನ್ನ ಊರು ಹಿರೇಡಕ ಅಂತ ಬರುತ್ತೆ. ನಾನು ನನ್ನ ಪ್ರೈಮರಿ ಎಜುಕೇಷನ್ನ ಅದೇ ಥರ ಹೈಸ್ಕೂಲು ಮತ್ತು ಕಾಲೇಜ್ ಎಲ್ಲನೂ ಅಲ್ಲೇ ಮುಗಿಸಿದೆ. ಅದರ ಜೊತೆಗೆ ಥಿಯೇಟರ್ ಕೂಡ ಮಾಡ್ತಾಯಿದ್ದೆ. ಸೊ ಲೈಫಿನ ಅಷ್ಟೊಂದು ಈಸಿ ಆಗಿರಲಿಲ್ಲ, ಯಾಕಂದರೆ ಸಿಂಗಲ್ ಪೇರೆಂಟ್ಸ್ ಆಗಿದ್ರು ನಮಗೆ. ಯಾಕಂದರೆ ಅದು ತುಂಬ ಚಿಕ್ಕ ವಯಸ್ಸಲ್ಲಿ ತಂದೆನ ಕಳ್ಕೊಂಡ್ಬಿಡ್ತೀವಿ. ತಾಯಿ ಮತ್ತು ತಾಯಿ ಅಕ್ಕ ದೊಡ್ಡಮ್ಮನಿಗೆ ಮಕ್ಕಳು ಇರಲಿಲ್ಲ. ಸೊ ಅವರು ಗದ್ದೆ ಕೆಲಸಕ್ಕೆ ಹೋಗ್ತಿದ್ರು, ತಾಯಿ ಬೀಡಿ ಕಟ್ತಿದ್ರು. ಈ ಒಂದು ಏನು ಸಂಘರ್ಷ ಇತ್ತು, ಲೈಫಿನ ಬದುಕಿನ ಸಂಘರ್ಷ ಇತ್ತು. ಅದ್ರ ಜೊತೆಗೆ ನಮ್ಮನ್ನು ಬೆಳೆಸಿದ್ರು. ಅದು ಹೆಚ್ಚೋ ಕಮ್ಮಿ ನಮ್ಮನ್ನು ರಾಜದ ಥರ ಬೆಳೆಸಿದ್ರು. ಈಗ ನಮ್ಮ ಧರ್ಮ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಆ ಥರ ಹೋಯ್ತು. ಅದ್ರ ಜೊತೆಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಒಳ್ಳೊಳ್ಳೆ ಕೆಲಸ ಕೊಡುವಂಥ ಓನರ್ಸ್ ಸಿಕ್ಕಿದ್ರು ನಮಗೆ ಲೈಫಲ್ಲಿ. ಮತ್ತು ಒಂದು ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಇತ್ತು. ನಾವೇ ನಾಟಕ ಕಟ್ಕೊಂಡು ನಮ್ಮ ಏನು ಪ್ಯಾಷನ್ ಇದೆ ಅದನ್ನು ಪ್ಯಾಷನ್ನ ನಾಟಕ ಮುಖಾಂತರ ಊರವರನ್ನು ರಂಚಿಸೋಕೆ ನಾವು ಶುರು ಮಾಡಿದ್ವಿ. ಅದರಲ್ಲಿ ತುಂಬ ಚೆನ್ನಾಗಿ ನಡೀತು. ಆ ಒಂದು ಚಿಕ್ಕಂದಿನಲ್ಲೇ ನಮಗೇನು ಕಷ್ಟಗಳಿದ್ದವು, ಇವತ್ತು ಈ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಬಿಸ್ನೆಸ್ಸಲ್ಲಾಗಿರ್ಬೋದು, ಏನೇ ಕಷ್ಟ ಬಂದರೂ ಕಷ್ಟ ಅಂತ ಅನಿಸಲ್ಲ. ಯಾಕಂದರೆ ಯಾವಾಗ ನಾವು ಎಂಜಾಯ್ ಮಾಡಬೇಕಿತ್ತು, ಯಾವಾಗ ನಾವು ಎಜುಕೇಷನ್ ಚೆನ್ನಾಗಿ ಮಾಡಬೇಕಿತ್ತು, ಆ ಟೈಮಲ್ಲೇ ಆ ಕಷ್ಟಗಳು ನಮ್ಮನ್ನು ಅಷ್ಟು ಏನು ಮಾಡಿದ್ದಾವೆ, ಸದೆ ಬಡ್ದಿದ್ದಾವೆ. ಹಾಗಾಗಿ ಈಗ ಯಾವುದೂ ಕೂಡ ಕಷ್ಟ ಅನಿಸಲ್ಲ ನಮಗೆ. ಓಕೆ, ಈಗಿನ ಲೈಫ್ ಎಂಜಾಯ್ ಅಂತ ಅನಿಸ್ಬಿಡ್ತಾ ಇದೆ ಈಗ. ಓಕೆ, ಅಂದರೆ ನೀವು ಹೇಳಿದ್ರಿ ನೀವು ಚಿಕ್ಕವರಿಂದಾಗ ನಾಟಕ ಮಾಡ್ಕೊಂಬಂದ್ರಿ ಅಂತ. ಅಂದರೆ ನಾಟಕ ಸ್ಕೂಲಿಂದಾನೇ ಶುರುವಾಯಿತು ನಿಮ್ಮ ಒಂದು ಸ್ಕೂಲ್ ಲೈಫಿಂದ? ಏನಾಯಿತು, ನಾವು ನನ್ನ ಫ್ರೆಂಡ್ಸ್ ಭರತ್ ಅಂತ ಇದ್ದ, ಮತ್ತು ರಾಜೇಶ್ ಹೆಚ್ಚು ಅಂತ ಇದ್ದರು. ಇವರೆಲ್ಲ ಏನಂದರೆ ನಾವು ಒಂದು ಟೀಮ್ ಕಟ್ಟಿದ್ವಿ. ನಾವು ಹೈಸ್ಕೂಲಲ್ಲಿ ಇರಬೇಕಾದ್ರೆ ಟೀಮ್ ಕಟ್ಕೊಂಡು ಎವ್ರಿ ಇಯರ್ ನಮ್ಮದು ನಾಟಕ ಊರಲ್ಲಿ ಗಣೇಶ ಚತುರ್ಥಿ ಆಗಿರ್ಬೋದು ಅಥವಾ ದಸರಾ ಆಗಿರ್ಬೋದು, ಇಂಥದ್ದು ಯಾವುದೇ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಆದಾಗ ಒಂದು ಯಾವುದೋ ಸ್ಟೇಜ್ ಇರ್ತಿತ್ತು. ಅಲ್ಲಿ ಸುಮಾರು ಒಂದು 1,000-2,000 ಜನ ಸೇರ್ತಿದ್ರು. ಅಲ್ಲಿ ನಾವು ನಾಟಕ ಮಾಡ್ತಿದ್ವಿ. ಅದು ಜನ ಎಂಜಾಯ್ ಮಾಡ್ತಿದ್ರು, ಎನ್ಕರೇಜ್ ಮಾಡ್ತಿದ್ರು. ಮತ್ತು ನಾವು ಸಿಕ್ಕಿದಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ ನಾಟಕ ಎಲ್ಲ ಹೇಳ್ತಿದ್ರು. ಅದೇನಾಗ್ತಿತ್ತು, ನಮಗೆ ಖುಷಿ ಕೊಡ್ತಿತ್ತು. ನಮ್ಮ ಪ್ಯಾಷನ್ ಹೌದು. ಆ ಥರ ಮಾಡ್ಕೊಂಡು ನಾವು ಅಲ್ಲೇ ಹೆಸರು ಮಾಡಿದ್ವಿ. ಅಲ್ಲೊಂದು ಟೀಮ್ ಕಟ್ಕೊಂಡು ನಾಟಕ ಮಾಡ್ತಾ ಆ ಒಂದು ನಟನೆ ಹುಚ್ಚಿಡ್ದುಬಿಡ್ತು. ಆವಾಗ ಗೊತ್ತಾಯಿತು ನೀನಾಸಮ್ ಇದೆ ಅಂತ ಗೊತ್ತಾಯಿತು. ನೀನಾಸಮ್ಗೆ ಹೋಗೋಣ, ಇನ್ನು ಜಾಸ್ತಿ ಕಲಿಕೆ ಮಾಡೋಣ ನಟನೆ ಬಗ್ಗೆ ಅಂತ ಅನಿಸ್ತು. ಅಲ್ಲಿಗೆ ಹೋಗಿ 1 ವರ್ಷ ಮಾಡ್ತಿರ್ಬೇಕಾದ್ರೆ ದೂರದಲ್ಲಿ ದಿಲ್ಲಿಯಲ್ಲಿ NST ಇದೆ ಅಂತ ಗೊತ್ತಾಯಿತು. ಅಲ್ಲಿ 3 ವರ್ಷ ಅಲ್ಲಿ ಹೋಗ್ಬೇಕಾದ್ರೆ ಡಿಗ್ರಿ ಫಿನಿಶ್ ಆಗಬೇಕಂತ ಗೊತ್ತಾಯಿತು. ಹೋಗ್ಬೇಕಂತ ತುಂಬ ಕಷ್ಟ, ಅಷ್ಟು ಈಸಿ ಅಲ್ಲ. ಅದು ನಿಮಗೆ ಸಿಕ್ಕಿದ್ದು ಹೆಂಗೆ ಅಂತ?
ಅದೇ ಸರ್, ಅಂದರೆ ನಾನು ನೀನಾಸಮ್ಗೆ ಹೋದಾಗ ನೀನಾಸಮ್ ನನ್ನ ಲೈಫಲ್ಲಿ ಒಂದು ದೊಡ್ಡ ತಿರುವು ಅಂತ ಹೇಳ್ತೀನಿ. ಅಲ್ಲಿ ಹೋದಾಗ ನಾವು ಏನು ನಾಟಕ ನಮ್ಮ ಕಡೆ ಎಲ್ಲ ಕಮರ್ಷಿಯಲ್ ನಾಟಕ, ಅಂದರೆ ಸ್ವಲ್ಪ ಕಾಮಿಡಿ ಜಾಸ್ತಿ. ನಾವು ಅದನ್ನೇ ನೋಡ್ಕೊಂಡು ಬೆಳೆದವರು ಕೂಡ, ಅದನ್ನೇ ಮಾಡ್ಕೊಂಡು ಬೆಳೆದವರು. ಭಾಗದ ಒಂದು ಭಾಷೆನೇ ಅದ್ರಲ್ಲಿ ಜಾಸ್ತಿ ಯೂಸ್ ಮಾಡಿಕೊಂಡು ಕೆಲವೊಂದು ತುಂಬ ಅಟ್ರಾಕ್ಟಿವ್ ಆಗುತ್ತೆ. ಈಗ ಸೂಪ್ರಮ್ ಸೋ ನೋಡಿದ್ರಿ ನೀವು, ಅದನ್ನು ತುಂಬ ಎಂಜಾಯ್ ಮಾಡಿದ್ರು. ಆ ಥರ ನಾವು ಕಮರ್ಷಿಯಲ್ ನಾಟಕ ಮಾಡ್ತಿದ್ವಿ. ಆಮೇಲೆ ಏನಾಯಿತು, ನೀನಾಸಮ್ಗೆ ಹೋದಾಗ ಆ್ಯಕ್ಟಿಂಗ್ ಬಗ್ಗೆ ಒಂದು ಗಾಢವಾದ ಎಜುಕೇಷನ್ ಸಿಗ್ತಾ ಅಲ್ಲಿ. ಇದೊಂಥರ ಬೇರೆ ಥರ ಪ್ರಪಂಚ, ಆ್ಯಕ್ಟಿಂಗಲ್ಲಿ ಈ ಥರ ಬೇರೆ ಬೇರೆ ಆಯಾಮಗಳಿದ್ದಾವೆ ಅಂತ ಗೊತ್ತಾಯಿತು. ಆವಾಗ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆದಾಗ, ಇಲ್ಲ ನಂಗೆ ಇನ್ನೂ ಜಾಸ್ತಿ ಕಲಿಬೇಕಂತ ಮನಸ್ಸಿಗೆ ಬಂದಾಗ ನಾನು NSTಗೆ ಅಪ್ಲೈ ಮಾಡಿದೆ. NST ಅನ್ನೋದು ತುಂಬ ದೊಡ್ಡ ಸ್ಕೂಲ್, ಅದು 3 ವರ್ಷ ನಿಮಗೆ ಡಿಗ್ರಿ ಇದ್ದಂಗೆ. ಮತ್ತು ಅಲ್ಲಿ ಹೋಗ್ಬೇಕಾದ್ರೆ ಡಿಗ್ರಿನೂ ಫಿನಿಷ್ ಆಗಿರ್ಬೇಕು ನಿಮಗೆ. ಅದಲ್ಲದೆ ಥಿಯೇಟ್ರಲ್ಲಿ ಸಾಕಷ್ಟು ಎಜುಕೇಷನ್ ಇರಬೇಕಾಗತ್ತೆ. ಡೈರೆಕ್ಷನ್ ಮಾಡಿ ಅಥವಾ ನಟನೆ ಮಾಡಿ, ಇದೆಲ್ಲನೂ ಕ್ವಾಲಿಫಿಕೇಷನ್ ಇರುತ್ತೆ. ಇದನ್ನೆಲ್ಲ ನೀವು ಮಾಡಿ ಅಪ್ಲಿಕೇಶನ್ಗೆ ಫಿಲ್ ಮಾಡಿದಾಗ ಅಲ್ಲಿ ಫಸ್ಟ್ ಇಂಟರ್ವ್ಯೂ ನಡೆಯುತ್ತೆ ಬ್ಯಾಂಗ್ಳೂರಲ್ಲಿ. ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಕೇರಳಕ್ಕೆ ಕರ್ನಾಟಕದಲ್ಲಿ ಇದು ಫಸ್ಟ್ ಇಂಟರ್ವ್ಯೂ ನಡೆಯುತ್ತೆ. ಅಲ್ಲಿ ಪಾಸ್ ಆದವರು ಸೆಕೆಂಡ್ ಇಂಟರ್ವ್ಯೂಗೆ ದಿಲ್ಲಿಗೆ ಹೋಗ್ತಾರೆ. ದಿಲ್ಲಿಯಲ್ಲಿ 5 ದಿವಸ ಇಂಟರ್ವ್ಯೂಸ್ ಇರುತ್ತೆ. ತುಂಬ ಟಫ್ ಇರುತ್ತೆ, ಯಾಕಂದರೆ ಅವ್ರು ಮೈನಾಗಿ ನಿಮ್ಮ ಸ್ಕಿಲ್ ನೋಡ್ತಾರೆ. ಚೆನ್ನಾಗಿ ಹಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಆ್ಯಕ್ಟಿಂಗ್ ಮಾಡ್ತೀರಾ ಎಲ್ಲ ನೋಡ್ತಾರೆ. ಅದಕ್ಕಿಂತ ಜಾಸ್ತಿಯಾಗಿ ನೀವು ಇನ್ನೊಬ್ಬರ ಜೊತೆ ಹೆಂಗೆ ಬೆರೀತೀರ ಅನ್ನೋದು ತುಂಬ ಕೌಂಟ್ ಆಗುತ್ತೆ. ಯಾಕಂದರೆ 3 ವರ್ಷ ಒಟ್ಟಿಗಿರಬೇಕು. ಸರಿನಾ? ಕಬ್ಬಿಣ ಜೊತೆಗಿದ್ದಾಗ ಹೊಡ್ಕೊಂಡ್ರೆ ಬೆಂಕಿನ ಹತ್ಕೊಂಡ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಕಬ್ಬಿಣ ಮತ್ತು ನೀರನ್ನು ಸ್ವಲ್ಪ ಚೆನ್ನಾಗಿ ಮಾತಾಡೋರನ್ನು, ಇನ್ನು ಚೆನ್ನಾಗಿ ಸ್ವಲ್ಪ ಆ್ಯಕ್ಟಿಂಗ್ ಮಾಡೋರನ್ನು, ಫಿಸಿಕಲ್ ಆ್ಯಕ್ಟಿವಿಟಿ ಇರೋರನ್ನು, ಅಂಥವ್ರನ್ನೆಲ್ಲ ಚೂಸ್ ಮಾಡ್ಕೊಂಡು ಟೀಮ್ ಕಟ್ತಾರೆ 26 ಜನದು. ಆ 26 ಜನ 3 ವರ್ಷ ಫ್ರೀ ಎಜುಕೇಷನ್ ತುಂಬ ಚೆನ್ನಾಗಿ. ಅಂದರೆ ನೀವು ಹೇಳಿದರೆ ಸೆಲೆಕ್ಷನ್ ಪ್ರೋಸೆಸ್ ಈ ಥರ ಇರುತ್ತೆ ಅಂತ. ಅಂದರೆ ನಿಮ್ಗೆ ಹಂಗಾರೆ ಡ್ಯಾನ್ಸು, ಹಾಡು ಎಲ್ಲನೂ ಬರುತ್ತೆ ಅಂತ? ಇಲ್ಲ, ನಾನು ತುಂಬ ಕೆಟ್ಟದಾಗಿ ಹಾಡ್ತೀನಿ, ನನಗೆ ಹಾಡೋಕ್ಕೆ ಬರಲ್ಲ ನಿಜವಾಗ್ಲಿ. ಆದರೆ ಡ್ಯಾನ್ಸ್ ನಾನು ಮೊದಲು ಮಾಡ್ತಿದ್ದೆ. ಈಗ ಇತ್ತೀಚೆಗೆ ಅದೆಲ್ಲ ಏನಿಲ್ಲ. ಈಗ ಆ 10 ಇಯರ್ಸಿಂದ ನೆಗೆಟಿವ್ ಶೇಡಲ್ಲಿ ಜಾಸ್ತಿ ಕಾಣಿಸ್ಕೊಡ್ತಿರೋದ್ರಿಂದ ಫೈಟ್ ಚೆನ್ನಾಗಿ ಮಾಡ್ತೀನಿ ನಾನು. ಹಾಗಾಗಿ ಇವತ್ತು ಅದೇ ತಲವರ್ಪೇಟೆದು ಸಾಂಗ್ ನಡೀತಾ ಇದೆ ಇಲ್ಲಿ. ಚಿಕ್ಕ ಪುಟ್ಟ ಡ್ಯಾನ್ಸ್ ಮೂಮೆಂಟ್ ಇದೆ. ಅದೇ ಮಾಸ್ಟ್ರಿಗೆ ಹೇಳ್ತಿದ್ದೆ, ಮುರಳಿ ಮಾಸ್ಟ್ರಿಗೆ ಹೇಳ್ತಿದ್ದೆ, 10 ವರ್ಷ ಆಯ್ತು ಇಂಡಸ್ಟ್ರಿಗೆ, ಫಸ್ಟ್ ಟೈಮ್ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದೀನಿ. ಫೈಟ್ ಮಾಸ್ಟರ್ಸ್ ಎಲ್ಲ ನಮಗೆ ಪರಿಚಯ, ಡ್ಯಾನ್ಸ್ ಮಾಸ್ಟರ್ಸ್ ಯಾರು ನಮ್ಗೆ ಪರಿಚಯ ಇರಲ್ಲ. ಅಂತೂ ಡ್ಯಾನ್ಸ್ ಕೂಡ ಮಾಡ್ತೀರಿ ಹಂಗಾರೆ ಈಗ? ಓಕೆ, ತಕ್ಕ ಮಟ್ಟಿಗೆ. ನಾವೇನು ಗ್ರೇಟ್ ಡ್ಯಾನ್ಸರ್ಸ್ ಅಲ್ಲ, ಏನು ಬೀಟಿಗೆ ನಾವು ಚಿಕ್ಕದಾಗಿ ಏನು ಮಾಡ್ಬೋದು ಅಂತ ಮಾಡ್ತಾಯಿದ್ವಿ ಈಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.